ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು ಎಂಐ ವರ್ಸಸ್ ಜಿಟಿ. ಎರಡು ಟೀಮ್ಗಳು ಸಹ ಒಂದೊಂದು ಮ್ಯಾಚ್ ನ ಸೋತಿರೋದು. ಹಾಗೆ ಹೋದ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅನ್ಅವೈಲೇಬಲ್ ಆಗಿದ್ರು, ಆದ್ರೆ ಈ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅವೈಲೇಬಲ್ ಆಗ್ತಾರೆ. ಹಾಗೆ ಈ ಮ್ಯಾಚ್ ಅಲ್ಲಿ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೋಗ್ತಾರೆ ಅಂತ ನೋಡಬೇಕು. ಹೋದ್ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಚೆ ಕುಣಿಸಿದ್ರು, ಆದ್ರೆ ಈ ಮ್ಯಾಚ್ ಅಲ್ಲಿ ಆ ತಪ್ಪನ ಮಾಡಬಾರ್ದು. ಏನಕ್ಕಂದ್ರೆ ಇಂಡಿಯಾದ ಮೇನ್ ಕ್ಯಾಪ್ಟನ್ ಆಗಿರುವಂತ ರೋಹಿತ್ ಶರ್ಮಾ ಅವರು ಟೀಮ್ ಅಲ್ಲಿ ಇದ್ದಾಗ ಒಂದು ಸ್ವಲ್ಪ ಬ್ಯಾಕ್ ಎಂಡ್ ಅಲ್ಲಿ ಕ್ಯಾಪ್ಟನ್ಶಿಪ್ ನ ಯೂಸ್ ಮಾಡುವಂತ, ತಲೆ ಯೂಸ್ ಮಾಡುವಂತ ಎಲ್ಲ ಕೇಪಬಿಲಿಟಿ ಇರೋದು ರೋಹಿತ್ ಶರ್ಮಾ ಅವ್ರಿಗೆ. ಅವ್ರನ್ನ ಯಾವುದೇ ರೀತಿ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಕುಣಿಸ್ಬಾರ್ದು. ಆದ್ರೆ ಬೇರೆ ಯಾರನ್ನಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಣಿಸಿ ಅವಾಗ ಯಾರು ತಂದ್ರೆ ಪ್ಲೇಯಿಂಗ್ 11 ಗೆ ಬೆಟರ್. ಹಾಗೆ ಇವತ್ತು ನಡೀತಾ ಇರೋದು ಮ್ಯಾಚ್ ಅಹಮದಾಬಾದ್ ಅಲ್ಲಿ. ಅಹಮದಾಬಾದ್ ಪಿಚ್ ಒಂದು ಸ್ವಲ್ಪ ಬ್ಯಾಟ್ಸ್ಮನ್ ಗಳ ಪ್ಯಾರಡೈಸ್ ಪಿಚ್. ಆರಾಮಾಗಿ 180 190 ನ ದಾಟಿಸಬಹುದು. ಆದ್ರೆ ಹೋದ ಮ್ಯಾಚ್ ಅಲ್ಲಿ 156 ಅಷ್ಟೇನೆ ಹೊಡೆದಿದ್ದು, ಟಾರ್ಗೆಟ್ ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಆವರೇಜ್ ಸ್ಕೋರ್ ಇರೋದು 172. ಆದ್ರಿಂದ ಮಿನಿಮಮ್ ಟಾರ್ಗೆಟ್ ಅಂತ ಕೊಟ್ರೆ 180 ಪ್ಲಸ್ ಅಬೋ ಕೊಟ್ರೆ ಆರಾಮಾಗಿ ಡಿಫೆಂಡಿಂಗ್ ನ ಮಾಡ್ಬೋದು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಆಡಿರೋರ್ಗೆ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಮಿನಿಮಮ್ ಅಂದ್ರೆ 180 ಪ್ಲಸ್ ಅಬೌವ್ ಬಂದ್ರೆ ಅಂತೂ ಬೆಂಕಿ ಸ್ಕೋರ್. ಏನಾದ್ರು 200 ಬತ್ತು ಅಂದ್ರೆ ಇನ್ನ ಬೆಂಕಿ ಸ್ಕೋರ್ ಅಂತೂ ಅದ್ದುರಾಗಿರುತ್ತಾಗ ಮ್ಯಾಚ್ ನೋಡೋದಕ್ಕೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆದ್ರೆ ಈ ಅಹಮದಾಬಾದ್ ಅಲ್ಲಿ ಒಂದು ಸ್ವಲ್ಪ ಬ್ಯಾಟ್ಸ್ಮನ್ ಗಳ ಪ್ಯಾರಡೈಸ್ ಅಂತೂ ಅದ್ದುರಾಗಿರುತ್ತೆ. ಆರಾಮಾಗಿ ಬ್ಯಾಟರ್ಸ್ ಗಳಿಗೆ ಬಾಲ್ ಬರುತ್ತೆ. ಹಾಗೆ ಸೀಮರ್ಸ್ ಗಳಿಗಂತೂ ಈ ಪಿಚ್ಚು ಬೆಂಕಿ. ಹಾಗೆ ಈ ಪಿಚ್ ಅಲ್ಲಿ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳು ತುಂಬಾನೇ ಸ್ಟ್ರಗಲ್ ಪಡ್ತಾರೆ. ಏನಕ್ಕಂದ್ರೆ ಯಾವುದೇ ರೀತಿ ಬಾಲ್ ಅಷ್ಟೊಂದು ಟರ್ನ್ ಹೊಡೆಯಲ್ಲ, ಅದಕ್ಕೋಸ್ಕರ ಸ್ಪಿನ್ನರ್ಸ್ ಗಳು ಒಂದು ಸ್ವಲ್ಪ ಈ ಪಿಚ್ ಅಲ್ಲಿ ಸ್ಟ್ರಗಲ್ ಪಡ್ತಾರೆ. ಅದ್ರ ಬಿಟ್ರೆ ಸೀಮರ್ಸ್ ಗಳಂತೂ ಬೆಂಕಿ ಪಿಚ್ಚು. ಆದ್ರೆ ಮಿಡಲ್ ಓವರ್ ನಲ್ಲಿ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಎಫೆಕ್ಟ್ ಆಗ್ಬೋದು. ಹಾಗೆ ಹೋದ್ ಮ್ಯಾಚ್ KKR ಮತ್ತೆ RR ಮ್ಯಾಚ್ ನಡೀತು, ಅದು ಸಹ ಬ್ಯಾಟಿಂಗ್ ಫೇವರಬಲ್ ಪಿಚ್ಚು. ಆದ್ರೆ ಆ ಪಿಚ್ ಅಲ್ಲೂ ಸಹ ಅಷ್ಟೊಂದು ಸ್ಕೋರ್ ಬರಲಿಲ್ಲ. ಆದ್ರೆ ಬಾಲರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಯ್ತು ಆ ಕಂಡೀಷನ್. ಹಾಗೆ ಅದೇ ತರ ಈ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲೂ ಸಹ ಅದೇ ರೀತಿ ಬಾಲರ್ಸ್ ಗಳಿಗೆ ಹೆಲ್ಪ್ ಆದ್ರೆ ಪಕ್ಕ ಸ್ಕೋರ್ ಅಂತೂ 180 ಒಳಗೆ ಇರುತ್ತೆ ಹೊರತು 180 ಮೇಲೆ ಸ್ಕೋರ್ ದಾಟದೇ ಇಲ್ಲ. ಏನಾದ್ರೂ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗ್ಲಿಲ್ಲ, ಹಾಗೆ ಸೀಮರ್ಸ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆದ್ರೂ ಸ್ಕೋರ್ ಅಂತೂ ಪಕ್ಕ 180 190 ದಾಟುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗೆ ಈ ಪಿಚ್ ಅಂತೂ ಬ್ಯಾಟಿಂಗ್ ಆಡೋದಕ್ಕೆ ಅದ್ದೂರಿಯಾಗಿರುತ್ತೆ. ಹಾಗೆ ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ ಆಡಿರುವಂತ ಎಂಐ ಮತ್ತೆ ಜಿಟಿ 5 ಮ್ಯಾಚಸ್ ಗಳನ್ನ ಆಡಿರೋದು. 3 ಮ್ಯಾಚಸ್ ಗಳನ್ನ ಜಿಟಿ ವಿನ್ ಆಗಿದ್ರೆ 2 ಮ್ಯಾಚಸ್ ಗಳನ್ನ ಎಂಐ ವಿನ್ ಆಗಿರೋದು. ಇದು ಯಾವುದೇ ರೀತಿ ಮೇಜರ್ ಆಗಿ ನಮ್ಗೆ ಅನಾಲಿಸಿಸ್ ಗೆ ಬರೋದಿಲ್ಲ. ಆದ್ರೆ ಎಂಐ ಅಂತೂ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಲೈನ್ ಅಪ್ ನ ಇರೋದು. ಅದೇ ರೀತಿ ಜಿಟಿ ಯಲ್ಲೂ ಸಹ ಅದೇ ಬ್ಯಾಟಿಂಗ್ ಲೈನ್ ಅಪ್ ಇರೋದು. ಆದ್ರೆ ಹೋದ್ ಮ್ಯಾಚ್ ಒಂದು ಸ್ವಲ್ಪ ಜಿಟಿಗೆ ಮೈನಸ್ ಪಾಯಿಂಟ್ ಹೊಡೆದಿದ್ದು ಅಂದ್ರೆ ಮಿಡಲ್ ಆರ್ಡರ್ ಅಲ್ಲಿ ಏನು ಇಂಪ್ಯಾಕ್ಟ್ ಪ್ಲೇಯರ್ ನ ತಂದ್ರೋ ಅದನ್ನ ಸರಿಯಾಗಿ ತರಲಿಲ್ಲ. ಏನಾದ್ರೂ ಆ ಜಾಗಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫಿಲಿಪ್ಸ್ ಅವ್ರನ್ನ ತಂದಿದೆ ಅದ್ದೂರಾಗಿರೋದು. ಆ ಟೈಮ್ ಅಲ್ಲಿ ಮ್ಯಾಚ್ ನ ಗೆಲ್ಸ್ಕೊಡೋ ಅಂತ ಎಲ್ಲಾ ಕೇಪಬಿಲಿಟಿ ಇತ್ತು. ಆದ್ರೆ ರುದರ್ ಫೋರ್ಡ್ ಅವರು ಅಷ್ಟೊಂದು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ಲಿಲ್ಲ. ಹಾಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಅಷ್ಟೊಂದು ಬಿಗ್ ಹಿಟ್ಗಳನ್ನ ಹೊಡಿಲಿಲ್ಲ. ಆ ಮ್ಯಾಚಸ್ ನ ಸೋಲ್ಸಕ್ಕೆ ಇವರು ಸಹ ಮೇನ್ ಕಾರಣ ಆಗಿದ್ದು. ವಿಜಯ್ ವೈಶಾಖ್ ಓವರ್ ಅಲ್ಲಿ ಬರೀ ವೈಡ್ ಯಾಕರೆ ಹೊಡಿತಿದ್ದು, ಆ ಬಾಲ್ಗಳನ್ನ ಇವರು ಜಡ್ಜ್ಮೆಂಟ್ ಮಾಡ್ತಾ ಇರ್ಲಿಲ್ಲ. ತಿವಾಟಿ ಅವರು ಬಂದು ಒಂದು 6 ಹೊಡಿತಾರಲ್ಲ, ಆ ತರ ಬ್ಯಾಟರ್ ಗಳು ಹೊಡೆಯುವಂತ ಕೇಪಬಿಲಿಟಿ ಅದು ಫಿಲಿಪ್ಸ್ ಅವರು. ಅವ್ರನ್ನ ಆ ಟೈಮಲ್ಲಿ ತಂದಿದ್ರೆ ಪಕ್ಕ ಒಂದು ಹೆಲ್ಪ್ ಆಯ್ತಿತ್ತು ಜಿಟಿಗೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಜಿಟಿ ಅವರು ಈ ತಪ್ಪನ ಮಾಡಬಾರ್ದು. ಯಾವುದೇ ರೀತಿಗೆ ಇಂಪ್ಯಾಕ್ಟ್ ಪ್ಲೇಯರ್ ನ ತರಬೇಕಂದ್ರೆ ಯಾರನ್ನ ತರಬೇಕು ಅಂತ ಯೋಚನೆ ಮಾಡಿ ಸಿಚುವೇಶನ್ ಗೆ ತಂದ್ರೆ ಬೆಂಕಿ ಆಗಿರುತ್ತೆ. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಏನು ಹೋದ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಇತ್ತು, ಎರಡು ಟೀಮ್ದು ಸಿಮಿಲರ್ ಇವತ್ತಿನ ಮ್ಯಾಚ್ ಸಹ ಹಾಗೆ ಇರುತ್ತೆ. ಹಾಗೆ ಎಂಐ ಅಲ್ಲಿ ಮೇಜರ್ ಏನು ಚೇಂಜ್ ಆಗುತ್ತೆ ಅಂದ್ರೆ ನಮನ್ದಾರ್ ಅವರು ಕುಣಿಸಿ ಆ ಜಾಗಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಬಂದೇ ಹೋಗ್ತಾರೆ. ಏನಕ್ಕಂದ್ರೆ ಮೇನ್ ಕ್ಯಾಪ್ಟನ್ ಆಗಿರೋದು ಹಾರ್ದಿಕ್ ಪಾಂಡ್ಯ ಅವರು ಒಂದು ಮ್ಯಾಚ್ ಬ್ಯಾನ್ ಆಗಿದ್ರು. ಆದ್ರಿಂದ ಅವರು ಈ ಮ್ಯಾಚ್ ಇಂದ ಅವೈಲೇಬಲ್ ಆಗ್ತಾರೆ, ಅವರೇ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರೆ. ಇದೊಂದೇ ಮೇಜರ್ ಆಗಿ ಚೇಂಜಸ್ ಆಗೋದು ಬಿಟ್ರೆ ಇನ್ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ಆಗಲ್ಲ. ಹಾಗೆ ಹೋದ್ ಮ್ಯಾಚ್ ಅಲ್ಲಿ ವಿಘ್ನೇಶ್ ಪುತ್ರ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದಿದ್ರು. ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರುವಂತ ಎಲ್ಲಾ ಸಾಧ್ಯತೆಗಳಿದೆ. ಏನಕ್ಕಂದ್ರೆ ಅವರು ಆಲ್ರೌಂಡರ್ ಆಗಿರೋ ಕಾರಣ ಅವರು ಒಂದು ಸ್ವಲ್ಪ ಹೆಲ್ಪ್ ಆಗುವಂತ ಹೋದ್ ಮ್ಯಾಚ್ ಅಲ್ಲಿ ನೀಟಾಗಿ ಎಕಾನಮಿಯಲ್ಲಿ ಬಾಲಿಂಗ್ ಮಾಡಿರೋದು. ಆದ್ರಿಂದ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂತ ಸಾಧ್ಯತೆಗಳು ಇರುತ್ತೆ. ಜಿಟಿ ಅವರ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಮೇಜರ್ ಆಗಿ ಯಾವುದೇ ರೀತಿ ಚೇಂಜಸ್ ಅಂತೂ ಆಗಲ್ಲ. ಏನು ವರ್ಲ್ಡ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಇಟ್ಟಿದ್ರು ಅದೇ ಪ್ಲೇಯಿಂಗ್ 11 ನ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ಪ್ಲೇಯಿಂಗ್ 11 ಇರುತ್ತೆ. ಏನಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ನ ತರ್ತಾರೆ ಅಂದ್ರೆ ಜಿಟಿ ಅವರು ಫಿಲಿಪ್ಸ್ ಅವ್ರನ್ನ ತಂದ್ರೆ ಒಂದು ಪ್ಲಸ್ ಪಾಯಿಂಟ್. ಯಾವುದೇ ರೀತಿ
ಹೋದ್ ಮ್ಯಾಚ್ ಅಲ್ಲಿ ಮಾಡಿದ ಮಿಸ್ಟೇಕ್ ನ ಈ ಮ್ಯಾಚ್ ಅಲ್ಲಿ ಮಾಡಬಾರ್ದು. ಗೇಮ್ ಫಿಲಿಪ್ಸ್ ಅವರು ಒಳ್ಳೆ ಫೀಲ್ಡರ್, ಹಾಗೆ ಒಂದು ಸ್ವಲ್ಪ ಪಾರ್ಟ್ ಟೈಮ್ ಬಾಲರ್ ಆಗಿ ಬಾಲಿಂಗ್ ನ ಮಾಡ್ಕೊಡ್ತಾರೆ. ಆದ್ರಿಂದ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದ್ರೆ ಬೆಂಕಿ ಆಗಿರುತ್ತೆ. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಎರಡು ಟೀಮ್ ಗಳ ಸಹ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಇರೋದು. ಹಾಗೆ ಎಂಐ ಅಲ್ಲಿ ಇವತ್ತು ಮೇನ್ ಆಗಿ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಒಂದು ಬಿಗ್ ಸ್ಕೋರ್ ಬರಬೇಕು. ಮೊದಲನೇ ಮ್ಯಾಚ್ ಅಲ್ಲಿ ಬೇಗ ಡಕ್ಔಟ್ ಆದ್ರು, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಡಕ್ಔಟ್ ಆಗದೇನೆ ಅವರ ಬ್ಯಾಟ್ ಇಂದ ಒಂದು 50+ ರನ್ ಬರ್ತು ಅಂದ್ರೆ ಫ್ಯಾನ್ಸ್ ಗಳಿಗೆ ಖುಷಿ ಆಗುತ್ತೆ. ಆದ್ರೆ ಏನಂದ್ರೆ IPL ಅಲ್ಲಿ ರೋಹಿತ್ ಶರ್ಮಾ ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ನ ನೀಡಲ್ಲ, ಆದ್ರೆ ಇಂಟರ್ ನ್ಯಾಷನಲ್ ಮ್ಯಾಚ್ ಅಂತ ಬಂದಾಗ ರೋಹಿತ್ ಶರ್ಮಾ ಅವರು ಅಲ್ಟಿ ಪರ್ಫಾರ್ಮೆನ್ಸ್ ನ ನೀಡ್ತಾರೆ. ಆದ್ರಿಂದ ಅವರು ಯಾವ್ದೇ ರೀತಿ ಓಪನಿಂಗ್ ಸ್ಲಾಟ್ ಇಂದ ಅವ್ರನ್ನ ಬೇರೆ ಜಾಗಕ್ಕೆ ಇಳಿಸಲ್ಲ. ಹಾಗೆ ಯಾವ್ದಾದ್ರು ಒಂದು ಮ್ಯಾಚ್ ಅಂತೂ ಕ್ಲಿಕ್ ಆಯ್ತು ಅಂದ್ರೆ ಅಲ್ಲಿಂದ ಪಕ್ಕ ಬ್ಯಾಟಿಂಗ್ ಲೈನಪ್ ಅಂತೂ ಎಂಐ ಅವರಿಗೆ ಸ್ಟ್ರಾಂಗ್ ಆಗಿರುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ 50+ ರನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಹಾಗೆ ಶುಭ್ಮನ್ ಗಿಲ್ ಅವರಿಂದನೂ ಸಹ ಒಂದು ಬಿಗ್ ರನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಹಾಗೆ ಇವತ್ತು ಮ್ಯಾಚ್ ನ ನೋಡ್ತಾ ಬಂದೆ ನನಗೆ ಇವತ್ತು ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು ಮ್ಯಾಚ್ ವಿನ್ ಆಗುವಂತ ಎಲ್ಲ ಕೇಪಬಿಲಿಟಿ ಇರೋದು ಎಂಐ ಅವ್ರಿಗೆ ಅಂತ ಅನಿಸ್ತಾ ಇರೋದೆ. ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಇವತ್ತು ಎಂಐ ವಿನ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಇವತ್ತು ಯಾರು ವಿನ್ ಆಗ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.